ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಪೌಲರು ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರಿಯರೇ, ಪ್ರಾಚೀನ ರೋಮನರು ಯೇಸು ಸ್ವಾಮಿಯನ್ನ ಪರ್ಸೋನಾ ಎಂದು ಸಂಬೋಧಿಸುತ್ತಿದ್ದರು. ಇದು ಲ್ಯಾಟಿನ್ ಭಾಷೆಯ ಒಂದು ಪದ. ಪರ್ಸೋನಾ ಎಂದರೆ ಇದರರ್ಥ ಪಾವಿತ್ರತೆ ಉಳ್ಳವರು ಎಂದರ್ಥ. ಕಾಲ ಕಳೆದಂತೆ ಈ ಪರ್ಸೋನಾ ಎಂಬ ಪದ ಇಂಗ್ಲಿಷಿಗೆ ರೂಪಾಂತರಗೊಂಡಾಗ ಇದರ ಅರ್ಥ ಪರ್ಸನ್ ಎಂಬುದಾಗಿ ರೂಪಾಂತರಗೊಳ್ಳುತ್ತದೆ. ಈ ಪರ್ಸನ್ ಎಂಬುವಂತಹ ಇಂಗ್ಲಿಷ್ ಪದದ ಮೂಲ ಇದೇ ಲ್ಯಾಟಿನ್ ಭಾಷೆಯ ಪರ್ಸೋನಾ. ಆಂಗ್ಲ ಭಾಷೆಯ ಪರ್ಸನ್ ಎಂದರೆ ಕನ್ನಡದಲ್ಲಿ ವ್ಯಕ್ತಿ ಎಂದರ್ಥ. ಅಂದು ಪ್ರಾಚೀನ ಕಾಲದಲ್ಲಿ ಪರ್ಸೋನಾ ಎಂದು ಯೇಸು ಸ್ವಾಮಿಯನ್ನ ಯಾತಕ್ಕಾಗಿ ಕರೆಯುತ್ತಿದ್ದರೆಂದರೆ ಯೇಸು ಕ್ರಿಸ್ತರು ಪಾವಿತ್ರತೆ ಉಳ್ಳವರು, ಪರಿಶುದ್ಧರು ಎಂದರ್ಥ. ಆದರೆ ಇಂದು ನಾವು ಕರೆಯುವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಪಾವಿತ್ರತೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಯು ಪರಿಶುದ್ಧನು ಎಂದರ್ಥ. ಇದನ್ನ ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ ನಮಗೆ ಸುಂದರವಾಗಿ ಸ್ಪಷ್ಟಪಡಿಸುತ್ತದೆ. ದೇವರು ಸೃಷ್ಟಿಸಿದರು ನರನನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದರವರನ್ನ ದೈವಾನುರೂಪದಲ್ಲಿ ಸೃಷ್ಟಿಸಿದರು, ಅವರನ್ನ ಸ್ತ್ರೀ ಪುರುಷರನ್ನಾಗಿ ಎಂಬುತ್ತದೆ ಈ ವಾಕ್ಯ. ಅದಕ್ಕಾಗಿಯೇ ಮನುಷ್ಯರನ್ನ ದೈವಾತ್ಮ ಸ್ವರೂಪಿಗಳು ಎಂದು ಸಂಬೋಧಿಸುತ್ತಾರೆ. ಪ್ರತಿಯೊಬ್ಬ ಪರ್ಸನ್ನಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೈವಿಕ ಚೇತನವಿದೆ. ಸ್ವಂತ ಆತ್ಮವನ್ನೇ ಪರ್ಸೋನಾ ಎಂದು ಕರೆಯಲಾಗುತ್ತದೆ. ದೈವತ್ವವಿಲ್ಲದೆ ಜೀವತತ್ವವೇ ಇಲ್ಲ. ಇನ್ನು ನಾವು 12ನೇ ಶತಮಾನಕ್ಕೆ ಬಂದಾಗ ಬಸವಣ್ಣನವರು ರಚಿಸಿದ ಅತ್ಯಂತ ಪ್ರಸಿದ್ಧ ವಚನ, ಈ ವಚನದ ಮೂಲಕ ದೇಹವೇ ದೇವಾಲಯ ಮತ್ತು ಭಕ್ತಿ ಎನ್ನುವುದು ಹೊರಗಿನ ಆಡಂಬರವಲ್ಲ, ಅದು ಅಂತರಂಗದ ಶುದ್ಧತೆ. ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಶಿರಸ್ಸೇ ಹೊನ್ನ ಕಳಶವಯ್ಯ ಎಂಬುದಾಗಿ ಬಸವಣ್ಣನವರು ನುಡಿಯುತ್ತಾರೆ. ನಮ್ಮ ದೇಹವೇ ದೇವರ ಆಲಯ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವಂತ ದೇವರೇ, ನಿಮ್ಮ ಆತ್ಮವು ನನ್ನ ದೇಹದಲ್ಲಿ ವಾಸಿಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಂದನೆ ಆರಾಧನೆಯನ್ನ ಸಲ್ಲಿಸುತ್ತೇವೆ. ಪ್ರಭುವೇ, ನಿಮ್ಮ ಪಾವಿತ್ರತೆ ಪ್ರೀತಿಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಬದುಕಲು ನಮಗೆ ನಿಮ್ಮ ಕೃಪಾ ಆಶೀರ್ವಾದವನ್ನ ದಯಪಾಲಿಸಿರಿ. ಲೌಕಿಕ ಆಶಾಪಾಶಗಳಿಂದ ಮತ್ತು ಕ್ಷಣಿಕ ಸುಖ ನೀಡುವಂತಹ ಎಲ್ಲ ನಶ್ವರ ಕಾರ್ಯಗಳಿಂದ ನಮ್ಮನ್ನು, ನಮ್ಮ ಹೃದಯವನ್ನು, ಮನಸ್ಸನ್ನು ಮತ್ತು ನಮ್ಮ ದೇಹವನ್ನು, ಆತ್ಮ ಶರೀರವನ್ನು ಕಾಪಾಡಿರಿ ಯೇಸುವೆ. ಈ ನನ್ನ ದೇಹ, ಆತ್ಮ, ಶರೀರವನ್ನು ಪವಿತ್ರವಾಗಿ ಕಾಪಾಡಿಕೊಂಡು ನಿಮ್ಮ ಮಹಿಮೆಗೆ ಪಾತ್ರರಾಗಲು ನಮ್ಮನ್ನ ಬಲಪಡಿಸಬೇಕೆಂದು ಮನಸ್ಸು ಮತ್ತು ಆತ್ಮ ಸ್ವಸ್ಥತೆಯನ್ನ ನೀಡುವಂತಹ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ನಿತ್ಯಕ್ಕೂ ಸದಾ ಜೀವಿಸುವಂತ ದೇವರೇ, ಆಮೆನ್.